ಡಿಯರ್ ಫ್ರೆಂಡ್ಸ್, ಟ್ರೈಲರ್ಗೆ ರಿವ್ಯೂ ಕೊಡೋದು ನೋಡಿದ್ದೀರಾ ನೀವು? ಫಾರ್ ದ ಫಸ್ಟ್ ಟೈಮ್ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಟ್ರೈಲರ್ಗೆ. ಅದು ಟಾಕ್ಸಿಕ್ ಸಿನಿಮಾ ಟ್ರೈಲರ್ಗೆ. ತುಂಬಾ ಜನ ಕೊಟ್ಟಿದ್ದಾರೆ ರಿವ್ಯೂಸ್, ಇಲ್ಲ ಅಂತಲ್ಲ. ಆದ್ರೆ ಟ್ರೈಲರ್ಗೂ ರಿವ್ಯೂ ಕೊಡಬೇಕು ಅಂತಂದ್ರೆ ಆ ರೇಂಜ್ಗೆ ಇರಬೇಕು. ಆ ರೇಂಜ್ಗೆ ಇದ್ರೇನೆ ನಾವೆಲ್ಲ ಅದನ್ನ ನೋಡಕ್ಕೆ ಹೋಗೋದು. ಅದರಲ್ಲೂ ನಮ್ಮ ಕನ್ನಡದ ನಟ ಯಶ್ ಅವರು ಇಂಗ್ಲಿಷ್ ಮೂವಿನೇ ಕನ್ನಡದಲ್ಲಿ ತೆಗ್ದಿದಾರೋ, ಕನ್ನಡ ಮೂವಿನ ಇಂಗ್ಲಿಷಲ್ಲಿ ತೆಗ್ದಿದಾರೋ, ನೆಕ್ಸ್ಟ್ ಲೆವೆಲ್ ಗುರು. ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ಗ್ಲೋಬ್ ಮೂವಿ ಅಂತ ಹೇಳ್ಬೋದು. ಆ ರೇಂಜ್ಗೆ ಆ ಟ್ರೈಲರು ಅಷ್ಟು ಶಾಕಿಂಗ್ ಅಂಡ್ ಸ್ಟನ್ನಿಂಗ್ ಆಗಿತ್ತು. ಅಂತ ಅನ್ಬಿಡ್ಬೇಕು ಯಾರೇ ಆಗ್ಲಿ. ನೀವು ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗ್ಬಿಟ್ಟು ಟಾಕ್ಸಿಕ್ ಟ್ರೈಲರ್ ಅನ್ನ ನೋಡ್ಕೊಂಡು ಬನ್ನಿ. 20 ಮಿಲಿಯನ್ ವ್ಯೂಸ್ ಆಗಿದೆ ಜಸ್ಟ್ 9 hours ಅಲ್ಲಿ. ಆ ರಿವ್ಯೂ ಕೊಟ್ಟಿರೋರಂತೂ ಅದೆಷ್ಟೋ ಜನ, ನಾನು ನೋಡ್ತಾ ಇದ್ದೀನಿ, ಹಂಗೆ ಹೋಗ್ತಾ ಇದೆ ಸ್ಕ್ರೋಲ್ ಮಾಡ್ತಾ ಇದ್ರೆ ಯೂಟ್ಯೂಬ್ ಅಲ್ಲಿ, ಅಷ್ಟೋ ಜನ ರಿವ್ಯೂ ಕೊಟ್ಟಿದ್ದಾರೆ. ನನಗೆ ತುಂಬಾ ಕ್ರೇಜಿ ಅನ್ನಿಸ್ತು. ಒಂದು ಕನ್ನಡ ಮೂವಿನ ಈ ರೇಂಜ್ಗೆ ನಾನು ತಗೊಂಡು ಹೋಗ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆಯಲ್ಲ ನಮ್ಮ ಕನ್ನಡದ ಹುಡುಗ ಯಶ್ಗೆ, ಅದು ಖುಷಿ ಅನ್ನಿಸ್ತು. ಇವತ್ತು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಟಾಕ್ಸಿಕ್ ಟ್ರೈಲರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಹ್ಯಾಪಿ ಬರ್ಡೇ ಯಶ್ ಅವರೇ, ನೀವು ಇದೇ ತರ ಇನ್ನೂ ಹೆಚ್ಚು ಹೆಚ್ಚು ಬೆಳೀರಿ ಅಂತ ನಾವು ವಿಶ್ ಮಾಡ್ತೀವಿ. ಒಬ್ಬ ಕನ್ನಡದ ನಟ ಬೆಳೆದ್ರೆ ನಮಗೂ ಖುಷಿ. ಎಲ್ಲರೂ ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡಿದ್ರೆ ಸಾಕಪ್ಪ ಅಂತ ಯೋಚನೆ ಮಾಡೋ ಈ ಕಾಲದಲ್ಲಿ ಯಶ್ ಅವರು ಗ್ಲೋಬ್ಗೆ ಕರ್ಕೊಂಡು ಹೋಗ್ಬೇಕು ನಮ್ಮ ಕನ್ನಡದ ಪ್ರತಿಭೆ ಅಂತ ಹೇಳಿ ಥಿಂಕ್ ಮಾಡಿದಾರಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. KGF ಆದ್ಮೇಲೆ ಈ ತರ ಒಂದು ಮೂವಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಐ ಆಮ್ ವೈಟಿಂಗ್. ಮಾರ್ಚ್ ಅಲ್ಲಿ ರಿಲೀಸ್ ಆಗುತ್ತೆ. ಐ ಆಮ್ ವೈಟಿಂಗ್ ಫಾರ್ ದಿಸ್ ಮೂವಿ. ಏನ್ ಇಂಗ್ಲಿಷಲ್ಲೇ ಹೇಳ್ತಾ ಇದೀನಿ ಅಂತೀರಾ? ಆ ಟ್ರೈಲರ್ ಫುಲ್ ಇಂಗ್ಲಿಷೇ ಇರೋದು, ಆದ್ರೂ ಖುಷಿ ಆಗ್ತಾ ಇದೆ. ಯಾಕೆ ಗೊತ್ತಾ? ಯಾರೋ ಬ್ರಿಟಿಷ್ ಅವರು ನಮ್ ಕೊಯ್ನಿವ್ರ ವಜ್ರ ತಗೊಂಡು ಹೋಗ್ಬಿಟ್ರು ಅಥವಾ ನಮ್ದು ಇನ್ನೇನೋ ಒತ್ಕೊಂಡು ಹೋಗ್ಬಿಟ್ರು ಅಲ್ಲ, ಪ್ರತಿಭೆಗಳನ್ನ ಒತ್ಕೊಂಡು ಹೋಗಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ. ಬ್ಲಡ್ ಅಲ್ಲಿ ಬಂದಿದೆ ಗುರು, ಕನ್ನಡಿಗರಿಗಿರ್ಬೋದು, ಭಾರತೀಯರಿಗಿರ್ಬೋದು, ಇಡೀ ಭಾರತೀಯರಿಗೆ ಅಂತಾನೆ ಹೇಳ್ತೀನಿ ನಾನು. ಬ್ಲಡ್ ಅಲ್ಲಿ ನಮ್ಗೆ ಪ್ರತಿಭೆ ಇರೋದಕ್ಕೆ ಅವ್ರು ಏನು ಒತ್ಕೊಂಡು ಹೋದ್ರು ಟ್ಯಾಲೆಂಟ್ ನ ಒತ್ಕೊಂಡು ಹೋಗಕ್ಕಾಗಲ್ಲ. ಡ್ರೀಮ್ ಬಿಗ್ ಅಂತ ಯಾವ ರೇಂಜ್ ಡ್ರೀಮ್ ಮಾಡಿದ್ದಾರೆ ಇವರು ಅಂತ ಹೇಳಿ ಈ ಸಿನಿಮಾ ನೋಡಿ ಶಾಕ್ ಆಗ್ಬಿಡ್ತು ನನ್ಗೆ. ಟ್ರೈಲರ್ ಅಷ್ಟು ಸಖತ್ತಾಗಿ ಬಂದಿದೆ. ನೆಕ್ಸ್ಟ್ ಲೆವೆಲ್ ಒಂದು ಏನೋ ಸ್ಮಶಾನ, ಸ್ಟಾರ್ಟಿಂಗ್ಗೆ ಸ್ಮಶಾನ ತೋರಿಸ್ಬಿಡ್ತಾರೆ. ಅಲ್ಲಿ ಯಾವುದೋ ಒಂದು ಕ್ರಿಮಿನೇಷನ್ ನಡೀತಾ ಇರತ್ತೆ. ಒಂದು ಬಾಡಿನ ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಮುಚ್ಚಾಕ್ತಾ ಇರ್ತಾರೆ. ಆ ಟೈಮಲ್ಲಿ ಹೀರೋ ಎಂಟ್ರಿ ಕೊಡೋ ಅಂಥದ್ದು. ಒಂದು ಮರಗ್ ಗುದ್ದಿ ಒಳಗಡೆ ಅದೇನೇನೋ ಸೀನ್ಗಳು ನಡೆಯುತ್ತೆ ಗುರು. ಅದು ನೆಕ್ಸ್ಟ್ ಲೆವೆಲ್ ಇಂಗ್ಲಿಷ್ ಮೂವಿ ಸೀನ್ಗಳು. ಅರ್ಥ ಆಯ್ತಾ ನಿಮ್ಗೆ? ಆ ತರ ಒಂದು ಸೀನ್ ನಡೆಯುತ್ತೆ. ಬೈ ದ ಟೈಮ್ ಅದು ಬ್ಲಾಸ್ಟ್ ಆಗೋಗುತ್ತೆ. ಅಂದ್ರೆ ಒಂದು ಹೆಣನ ಕೂಡ ನೆಮ್ಮದಿಯಾಗಿ ಅವರು ಮುಚ್ಚಾಕಕ್ಕೆ ಬಿಡಲ್ಲ ಅನ್ನೋ ಲೆವೆಲ್ಗೆ ಟಾಕ್ಸಿಕ್ ಆಗಿದ್ದಾರೆ ನಮ್ಮ ಹೀರೋ ಸಿನಿಮಾದಲ್ಲಿ ಅನ್ನೋದನ್ನ ಈ ಟ್ರೈಲರ್ ಅಲ್ಲಿ ತೋರಿಸಿದ್ದಾರೆ. ಈ ರೇಂಜ್ಗೆ ಒಂದು ಟ್ರೈಲರ್ ಕೊಟ್ಟಿದ್ದಾರೆ ಅಂದ್ರೆ ನಾವೇನ್ ಕಮ್ಮಿ? ಕನ್ನಡಿಗರು ಯಾವುದ್ರಲ್ಲಿ ಕಮ್ಮಿ? ಅಥವಾ ನಮ್ಮ ಭಾರತೀಯರು ಆ ರೇಂಜಿಗೆ ಮಾಡ್ಬೋದು. ನಮ್ಮ ಭಾರತದ ಒಬ್ಬ ಹೀರೋನ ಆ ರೇಂಜಿಗೆ ಜನ ಸಂಭ್ರಮಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡಿದಾರಲ್ಲ ಆ ಡೈರೆಕ್ಟರು, ಆ ಪ್ರೊಡ್ಯೂಸರು, ಯಾರು ಬೇಕಾದ್ರೂ ಇರ್ಲಿ, ಹೀರೋ ಬಿಡಿ, ನೆಕ್ಸ್ಟ್ ಲೆವೆಲ್ ಸೆಲೆಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಆ ಆಟಿಟ್ಯೂಡು ನಿಜವಾಗ್ಲು ನೆಕ್ಸ್ಟ್ ಲೆವೆಲ್. ಇಡೀ ಪ್ರಪಂಚದಲ್ಲಿ ನೆಕ್ಸ್ಟ್ ಹೇಳ್ಕೊಳ್ಬೇಕು, ಯಾವುದೋ ಹೀರೋಗಳ ಹೆಸರು ಹೇಳೋದಲ್ಲ. ನೆಕ್ಸ್ಟ್ ನಮ್ಮ ಕನ್ನಡಿಗ ಯಶ್ ಹೆಸರನ್ನ ಇಡೀ ಗ್ಲೋಬಲಿ, ಅಮೆರಿಕಾಗ್ ಹೋದ್ರು ಪೋಸ್ಟರ್ಸ್ ಹಾಕ್ಬಿಟ್ಟು ಸೆಲೆಬ್ರೇಟ್ ಮಾಡಬೇಕು. ಅಮೆರಿಕ, ಆಸ್ಟ್ರೇಲಿಯಾ, ಜರ್ಮನಿ ಎಲ್ಲ ಕಡೆನೂ ಸೆಲೆಬ್ರೇಟ್ ಮಾಡಬೇಕು. ಪ್ರತಿಯೊಬ್ಬ ಇಂಗ್ಲಿಷ್ ಬಿಡ್ಡ ಸೆಲೆಬ್ರೇಟ್ ಮಾಡಬೇಕು. ಆ ರೇಂಜಿಗೆ ಮೂವಿ ಕೊಟ್ಟಿದಾರಲ್ಲ, ಅದಕ್ಕೆ ಖುಷಿ ಆಯ್ತು. ನಮ್ಮ ಕನ್ನಡದ ನಟ ಈ ರೇಂಜ್ಗೆ ಒಂದು ಟ್ರೈಲರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಂದ್ರೆ ನಾವು ಖುಷಿ ಪಡದೆ ಹೋದ್ರೆ ಚೆನ್ನಾಗಿರತ್ತಾ? ಅದಕ್ಕೆ ಅದೊಂದು 3 ನಿಮಿಷದ ಒಳಗಿನ ಟ್ರೈಲರ್ ಆದ್ರೂ ನಾನು ಇದ್ರ ಬಗ್ಗೆ ರಿವ್ಯೂ ಕೊಡ್ಲೇಬೇಕು ಅಂತ ಅನಿಸ್ತು. ಅದು ಒಂದು ಒಂದು 20-25 ವರ್ಷದ ಹಳೆ ಒಂದು ಸ್ಟೋರಿ ಕೂಡ ಇರ್ಬೋದು, ಇಲ್ಲಾಂದ್ರೆ ಒಂದು ಮಿಡ್ ಏಜ್ ಸ್ಟೋರಿ ಇರ್ಬೋದು. ಎಲ್ಲಿಂದ ಬಂತು ಅಂತಲ್ಲ, ಆ ಎಂಟ್ರಿ ಇದೆಯಲ್ಲ, ಆ ಎಂಟ್ರಿ ಅಷ್ಟು ಚೆನ್ನಾಗಿದೆ. ಈ ಫಾರಿನರ್ಸ್ನೆಲ್ಲ ತೋರಿಸಿದ್ದಾರೆ, ಅಲ್ಲಾಗೋ ಒಂದು ಮಾಫಿಯಾನ, ಏನೋ ಒಂದು ಸ್ಟೋರಿ ನಮಗ್ ಗೊತ್ತಿಲ್ಲ ಯಾವ ಲೈನಲ್ಲಿ ತಗೊಂಡು ಹೋಗಿದ್ದಾನೆ ಸ್ಟೋರಿ ಅಂತ. ಆದ್ರೆ ಆ ಒಂದು
ಒಂದೇ ಒಂದ್ ಸೀನ್, ಟ್ರೈಲರ್ ಸೀನೇ ಅಷ್ಟು ಲುಕ್ ಇದೆ. ಸಿ, ನಮ್ಗೆ ನಮ್ಮ ಕನ್ನಡಿಗರು ಎಲ್ ಬೇಕಾದ್ರೂ ಹೋಗಿ ಗೆದ್ಕೊಂಬರ್ಲಿ ಅಂತ ಖುಷಿ ಇರುತ್ತೆ. ಅದ್ರಲ್ಲೂ ಇಡೀ ಬಾಲಿವುಡ್ ಹಾಲಿವುಡ್ನೇ ಅಲ್ಲಾಡ್ಸೋ ರೇಂಜ್ಗಿದೆ ಈ ಮೂವಿ ಅಂತ ಹೇಳಿದ್ರೆ ನೋ ಡೌಟ್ ಫ್ರೆಂಡ್ಸ್. ಬಹಳ ಖುಷಿ ಅನ್ನಿಸ್ತು. ಇಂಗ್ಲಿಷಲ್ಲೇ ಇದೆ, ಫುಲ್ ಟ್ರೈಲರೇ ಇಂಗ್ಲಿಷಲ್ಲಿದೆ. ಅಷ್ಟು ಖುಷಿ ಆಯ್ತು ನನಗೆ. ಎಷ್ಟು ಖುಷಿ ಆಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಖುಷಿ ಆಯ್ತು. ಯಾರೋ ಹೇಳಿದ್ರು, ಮೇಡಮ್ ನೀವು ಮಾಡ್ತೀರಾ ಇದನ್ನ, ರಿವ್ಯೂ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಈ ರಿವ್ಯೂ ಮಾಡ್ತೀನಿ ಅಂತ ಯಾರ ಹತ್ರನೋ ಒಬ್ರ ಹತ್ರ ಹೇಳಿದೆ, ನಾನು ಮತ್ತೆ ಕಾಲ್ ಮಾಡ್ತೀನಿ ನಿಮ್ಗೆ, ನನ್ಗೊಂದು ರಿವ್ಯೂ ಮಾಡಕ್ಕಿದೆ ಅಂತ. ನೀವು ಮಾಡ್ತೀರಾ ಅದನ್ನ ಅಂದ್ರು. ವಾಟ್ಸ್ ರಾಂಗ್ ಮ್ಯಾನ್? ನಮ್ಮ ಒಬ್ಬ ಕನ್ನಡದ ಪ್ರತಿಭೆ ಆ ರೇಂಜಿಗೆ ಒಂದು ಮೂವಿ ಮಾಡಿರುವಾಗ ನಾವ್ ಯಾಕೆ ಕೊಡಬಾರದು ರಿವ್ಯೂ? ಏನಂತೀರಾ ಫ್ರೆಂಡ್ಸ್? ಈ ರಿವ್ಯೂ ನೀವು ನೋಡ್ಕೊಂಡು ಬಂದು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನನ್ನ ರಿವ್ಯೂ ಬಗ್ಗೆ ಕೂಡ ನಿಮ್ಮ ಒಪಿನಿಯನ್ಸ್ ತಿಳಿಸಿ. ನಿಮಗೇನು ಅನ್ನಿಸ್ತು ಅಂತ ಹೇಳಿ. ನಮ್ಮ ಕನ್ನಡದ ಪ್ರತಿಭೆ ಆ ರೇಂಜಿಗೆ ಬೆಳೆದ್ರೇನೆ ಒಂದು ಖುಷಿ. ಇಡೀ ಪ್ರಪಂಚನೇ ಹಿಂಗೆ ಆಳ್ಬಿಡ್ಬೇಕು ನಾವು. ಅದು ಯಾವುದೇ ಫೀಲ್ಡ್ ಇರ್ಬೋದು. ಅಟ್ಲೀಸ್ಟು ಇವಾಗಾದ್ರೂ ನಮ್ಮ ಜನ ಡ್ರೀಮ್ ಬಿಗ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಅನ್ಕೊಳ್ತೀನಿ. ಎನಿವೇಸ್ ಫ್ರೆಂಡ್ಸ್, ಇಲ್ಲಿ ರಾಜಕೀಯದ ಕಿತ್ತಾಟಗಳು ಅವು ಇವು ಯಾವಾಗಲೂ ಚರ್ಚೆ ಮಾಡ್ತಾನೆ ಇರ್ತೀವಿ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು. ಇದು ಒಂದು ಸಾಧನೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಡೋಂಟ್ ಬಿ ಟಾಕ್ಸಿಕ್, ಓಕೆ? ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ವಿಡಿಯೋಸ್ನ ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.